ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಬಹಳ ಪೇಷನ್ಸ್ ಬಹಳ ಇಂಪಾರ್ಟೆಂಟ್. ತಾಳಿದವನು ಬಾಳಿಯನು. ವಿದ್ಯಾರ್ಥಿಯಾಗಿನೂ ಗೊತ್ತಿದೆ, ಲೆಕ್ಚರರ್ ಆಗಿಯೂ ಗೊತ್ತಿದೆ, ಇವತ್ತು ಪೊಲೀಸ್ ಅಧಿಕಾರಿಯಾಗಿನೂ ಗೊತ್ತಿದೆ. ಯಾವ ಪ್ರಿಂಟ್ ಹೋಗ್ತಾನೆ ಒಳಗೆ ಹೋಗ್ತಾನೆ, ಪ್ರಿಂಟ್ ಇಲ್ಲ ಮನೆಗೆ ಹೋಗ್ತಾನೆ. ಏನ್ ಗೊತ್ತಾಗತ್ತೆ, 1 ರೂಪಾಯಿ ಕೂಡ್ಸಿ ನಮಗ್ ಕೊಡ್ಬೇಕಾದ್ರೆ ಅವ್ರಿಗೆ ಎಷ್ಟು ಕಣ್ಣಲ್ಲಿ ನೀರ್ ಬರುತ್ತೆ ಗೊತ್ತಾ. ಅವ್ರೇನ್ ಆರಾಮಾಗಿ ಅಲ್ಲಿ ಕುತ್ಕೊಂಡು ಒಂದ್ಸಲ ಟ್ವೀಟ್ ಮಾಡಿ ಹೇಳ್ಬಿಟ್ರು ನಮಗ ವಯೋಮಿತಿ ಸಡಿಲಿಕ್ಕೆ ಕೊಡ್ತಾರ ಅಂದ್ಬಿಟ್ಟು ನಾವಿಲ್ಲಿ ಪಕ್ಷಪಾತ ಬೇಡ, ಇಲ್ಲಿ ಯಾವುದೇ ಸರ್ಕಾರದ ಪಕ್ಷಪಾತ ಬೇಡ. ನಮ್ಮ ತಂದೆ ತಾಯಿಗಳು ಕೂಡ ಕಷ್ಟಪಟ್ಟು ಅವರು ದುಡಿದಿರ್ತಕ್ಕಂಥ ಬೆಲೆಯಲ್ಲಿ ನಮಗೆ ಇವತ್ತು ಓದ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಯಾವ ಸಂಘಟನೆಗಳು ಬೆಂಬಲ ಪಡಿ ವಿದ್ಯಾರ್ಥಿಗಳ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸಂಘಟನೆಯಿಂದ ನಾವು ಮಾಡ್ತೀವಿ. ಇದು ಕೇವಲ ನಾವು ಪ್ರಾರಂಭ ಮಾಡ್ತಾ ಇರತಕ್ಕಂತ ಜಿಲ್ಲೆಯ ವಿದ್ಯಾರ್ಥಿ ಯುವಜನರ ಹೋರಾಟ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನೀವು ಸರ್ಕಾರ ಎಚ್ಚೆತ್ತುಕೊಂಡು ಮನವಿ ಕೊಡುವವರೆಗೂ ಕೂಡ ನಾವೇನಪ್ಪಾ ಅಂತ ನಿರಂತರವಾಗಿರ್ತೇವೆ. ಈಗ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಮನವಿ ಏನಪ್ಪಾ ಅಂತಂದ್ರೆ ನಮ್ಮ ನಾವು ಮನವಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಈಗ ಸಾಂಕೇತಿಕ. ಮುಂದಿನ ದಿನಮಾನದಲ್ಲಿ ನಮ್ಮ ಹೋರಾಟ ಜೀವಂತವಾಗಿರ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲರೂ ಆಮೇಲೆ ಇರ್ಲಪ್ಪ, ಮೊದಲು ಕೇಳು. ಹೌದಾ? ನೀವು ನಾಳೆ ನೀವು ಕೂಡ ಏನು ನಮ್ಮ ತರ ಇದಕ್ಕೆ ಕಾಕಿ ಹಾಕೋಬಹುದು, ಇಲ್ಲ ಡಿಸ್ಟ್ರಿಕ್ಟ್ ಹತ್ರ ನೀವು ಕೂಡ ರೆವಿನ್ಯೂ ಇಲಾಖೆಗೂ ಬರ್ಬೋದು. ನೋಡಿ, ನಾವು ಅಧಿಕಾರಿಗಳು ಆಗೋಕ್ಕಿಂತ ಮುಂಚೆ ಕೂಡ ನಾವು ಕೂಡ ವಿದ್ಯಾರ್ಥಿ ಆಗಿದ್ವಿ. ನಾವು ಕೂಡ ನಿಮ್ಮಂತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ತಯಾರಿ ನಡೆಸಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಬರೆದು ಇವತ್ತು ನಾವು ಈ ಕಡೆ ಇದ್ದೀವಿ. ಒನ್ಸ್ ಅಪಾನ್ ಎ ಟೈಮ್ ನಾವು ಕೂಡ ನಿಮ್ ತರನೇ ವಿದ್ಯಾರ್ಥಿಗಳಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆಲ್ಲ ಓದಿ ಮಾಡಿ ನಿಮ್ಮ ಕಷ್ಟ ಏನಿದೆ, ನಿಮ್ಮ ಏನಿದೆ, ಎಷ್ಟು ಕಷ್ಟ ಪಡ್ಬೇಕಾಗತ್ತೆ. ತಂದೆ ತಾಯಿಗಳು ನಿಮ್ಮನ್ನ ಏನು ಕಷ್ಟಪಟ್ಟು ದುಡಿದು ಮಾಡಿ ಇಲ್ಲಿ ಲೈಬ್ರರಿ ಫೀಸು, ಕೋಚಿಂಗ್ ಫೀಸು, ನಿಮ್ಮ ಹಾಸ್ಟೆಲ್ ಫೀಸು, ಊಟದ ಫೀಸು ಅಂತೇಳಿ ಕಟ್ಟಿ ಮಾಡಿ ಸುಮಾರು ಕಷ್ಟಪಟ್ಟಿರ್ತಾರೆ. ಅದೇ ರೀತಿ ಕೂಡ ನೀವು ಗ್ರಾಜುಯೇಷನ್ ಮುಗಿಸ್ಕೊಂಡು ಬಹಳಷ್ಟು ಕಷ್ಟಪಟ್ಟಿರ್ತೀರ ಅನ್ನುವಂತ ಆ ನೋವು ನಾವು ಇಲ್ಲಿ ನಿಂತು ಹೇಳ್ತಾ ಇಲ್ಲ, ನಮಗೂ ಕೂಡ ಅನುಭವಿಸಲು ಕೂಡ ಗೊತ್ತಿದೆ. ಆದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾನು ವಿದ್ಯಾರ್ಥಿಯಾಗಿನೂ ಗೊತ್ತಿದೆ, ಲೆಕ್ಚರರ್ ಆಗಿಯೂ ಗೊತ್ತಿದೆ, ಇವತ್ತು ಪೊಲೀಸ್ ಅಧಿಕಾರಿಯಾಗಿನೂ ಗೊತ್ತಿದೆ. ನಾನು ಎಲ್ಲಾ ಹಂತಗಳನ್ನ ನೋಡಿದ್ದೀನಿ. ಈಗ ಏನ್ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ, ನಾವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿರ್ಬೇಕಾದ್ರೆ ಈ ಸಿಸಾಟ್ ಇಂಟ್ರೊಡ್ಯೂಸ್ ಆಗಿತ್ತು. ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಸಿವಿಲ್ ಸರ್ವಿಸ್ ಅಪ್ಟಿಟ್ಯೂಡ್ ಟೆಸ್ಟ್ ಈಗ KSಗೂ ಇದೆ, UPSCಗೂ ಇದೆ, ಎಲ್ಲ ಇದೆ. ಆ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತೆ ರೀಜನಲ್ ಲ್ಯಾಂಗ್ವೇಜಸ್, ಉದಾಹರಣೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತಂತ ವಿದ್ಯಾರ್ಥಿಗಳಿಗೆ ಇದು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಕೂಡ 2012, 13, 14 ಸಂದರ್ಭದಲ್ಲಿ ಇದೇ ರೀತಿ ವಿದ್ಯಾರ್ಥಿಗಳನ್ನು ಕೂಡ ಏನು ಪ್ರತಿಭಟನೆಯನ್ನ ಮಾಡುತ್ತೆ. ಆಮೇಲೆ ಸರ್ಕಾರ ಏಜ್ ರಿಲ್ಯಾಕ್ಸೇಷನ್ ಮತ್ತೆ ಏನೋ ನಿಮ್ಗೆ ಅಟೆಂಪ್ಟ್ಸ್ಗಳನ್ನ ಅವಕಾಶಗಳನ್ನ ಕೊಡುತ್ತೆ. ಈಗೇನು ನೀವು ಕಳೆದ ನಿಮ್ಮ ಡಿಮ್ಯಾಂಡ್ಸ್ಗಳು ಈಗಾಗಲೇ ಸರ್ಕಾರದ ಗಮನಕ್ಕೆ ಬಂದಿದೆ. ಯಾಕಂದ್ರೆ ಧಾರವಾಡದಲ್ಲಿನೂ ಕೂಡ ಪ್ರತಿಭಟನೆ ಆಯ್ತು. ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಇರೋದು ಎಲ್ಲಿ ಅಂತಂದ್ರೆ ಧಾರವಾಡ ಬಿಟ್ರೆ ಹೈಯೆಸ್ಟ್ ಇರೋದು ಬಿಜಾಪುರಮ್ಮ. ಸೊ ಇಲ್ಲಿ ಸುಮಾರು 4,000 ರಿಂದ 5,000 ಜನ ವಿದ್ಯಾರ್ಥಿಗಳು ವಿಜಯಪುರ ಸಿಟಿಯಲ್ಲಿ ಕೋಚಿಂಗ್
ಇದ್ದವ್ರನ್ನ ಮತ್ತೆ ಕೋಚಿಂಗ್ ಮುಗಿಸ್ಕೊಂಡು ಓದೋರ ಸಂಖ್ಯೆ ಸುಮಾರು 5,000 ಸಂಖ್ಯೆ ನಮ್ಮ ವಿಜಯಪುರ ಸಿಟಿಯಲ್ಲಿದೆ. ಇವತ್ತೇನು ನೀವು ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲಿ ಸೇರಿದ್ದೀರಾ, ನಿಮಗೆ ಕಳೆದ 2 ವರ್ಷದಿಂದ ಯಾವುದೇ ರಿಕ್ರೂಟ್ಮೆಂಟ್ ಆಗಿಲ್ಲ. ನಮಗೆ ಆಗ್ಲಿ ನಿಮ್ಮ ಡಿಮ್ಯಾಂಡ್ ಏನಿದೆ, ಈಗಾಗಲೇ ಸರ್ಕಾರ ನಿನ್ನೆನೆ ಕೂಡ ನಿಮಗೆ ಒಂದು ನ್ಯೂಸ್ ಬಂದಾಗಿದೆ. ಏನು ಅಂತಂತಂದ್ರೆ, ಒಂದ್ ನಿಮಿಷ ಕೇಳಿ ಪೂರ್ತಿ. ನಿಮ್ಮ ಡಿಮ್ಯಾಂಡ್ಗಳು 10 ಇರ್ಬೋದು. ಆ 10 ಡಿಮ್ಯಾಂಡ್ಸ್ಗಳನ್ನ ಇಲ್ಲಿಂದ ಸರ್ಕಾರಕ್ಕೆ ತಲುಪಿಸುವಂತ ಕಾರ್ಯವನ್ನ ಇಲ್ಲಿರುವಂತಹ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು ಅದನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಆ ನಿಟ್ಟಿನಲ್ಲಿ ಸರ್ಕಾರ ನಿನ್ನೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿರೋದು ಕೂಡ ನೀವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿದ್ದನ್ನ ನೋಡಿದೀರಾ. ವಿದ್ಯಾರ್ಥಿಗಳಿಗೆ ಅದನ್ನ ಕರೆಕ್ಟ್ ನಿಮ್ದೇನಿವತ್ತು ಮನವಿ ಪತ್ರ ಕೊಡ್ತೀರಾ, ಮನವಿ ಪತ್ರವನ್ನ ಸರ್ಕಾರಕ್ಕೆ ಕಳಿಸುವಂತ ಜವಾಬ್ದಾರಿ ಜಿಲ್ಲಾಡಳಿತ ಮಾಡುತ್ತೆ. ಈಗಾಗಲೇ ಭೀಮಾ ನದಿ ಪ್ರವಾಹ ಸಂದರ್ಭದಲ್ಲಿ ಸಿಂದಗಿ ಮತ್ತೆ ಆಲ್ಮೇಲು ಮತ್ತೆ ಇಂಡಿ ಭಾಗದಲ್ಲಿ ಏನು ಪ್ರವಾಹ ಆಗಿದೆ, ಆ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕಲಬುರಗಿಯಲ್ಲಿ ಮೀಟಿಂಗ್ ಅನ್ನು ತಗೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಜಿಲ್ಲೆಯಲ್ಲಿ ಆಗಿರುವಂತಹ ಬೆಳೆ ಹಾನಿ, ಪ್ರವಾಹದಿಂದ ಆಗಿರುವಂತಹ ಮನೆ ಹಾನಿ, ಇನ್ನಿತರ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರೋದಕ್ಕೆ ಜಿಲ್ಲಾಧಿಕಾರಿಗಳು ಕಲಬುರಗಿಯಲ್ಲಿ ಹೋಗಿದ್ದಾರೆ. ನಿಮ್ಮ ಸಮಸ್ಯೆಯನ್ನ ಆಲಿಸೋದಕ್ಕೆ ಇವತ್ತು ವಿದ್ಯಾರ್ಥಿಗಳದ್ದು ಈ ಪ್ರತಿಭಟನೆ ಇದೆ. ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸೋದಕ್ಕೆ ನನ್ನನ್ನ ಇಲ್ಲಿ ಇರೋದಕ್ಕೆ ಡೈರೆಕ್ಷನ್ ಕೂಡ ಬಂದಿದೆ. ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನ ಕೇಳೋದಕ್ಕೆ ಅಡಿಷನಲ್ DC ಸಾಹೇಬರು ಕೂಡ ಇಲ್ಲಿದ್ದಾರೆ, ಇದೇ ಜಿಲ್ಲೆಯವರು ಇದ್ದಾರೆ. ಇವರು ಕೂಡ ಕಷ್ಟಪಟ್ಟು ನಿಮ್ ತರ ಹಾಸ್ಟೆಲ್ದಲ್ಲಿ ಇದ್ದೇನೆ ಇವತ್ತು KAS ಅಧಿಕಾರಿಯಾಗಿ ಬಿಜಾಪುರದಲ್ಲಿ ಅಡಿಷನಲ್ DC ಆದಂತ ಒಂದು ಲೈವ್ ಎಕ್ಸಾಂಪಲ್ ಕೂಡ ಇಲ್ಲೇ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಬಹಳ ಪೇಷನ್ಸ್ ಬಹಳ ಇಂಪಾರ್ಟೆಂಟ್. ತಾಳಿದವನು ಬಾಳಿಯಾನು, ಪೇಷನ್ಸ್ ಕರೆಕ್ಟ್. ನಾನು ಪ್ರತಿಭಟನೆ ಮಾಡೋದು ನಿಮ್ಮ ಸಂವಿಧಾನದ ಹಕ್ಕು, ನಾವು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಈಗಾಗಲೇ ವಿದ್ಯಾರ್ಥಿಗಳ ಏನು ಡಿಮ್ಯಾಂಡ್ಸ್ ಇತ್ತು, ಆ ವಿದ್ಯಾರ್ಥಿಗಳ ಡಿಮ್ಯಾಂಡ್ಸ್ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಸರ್ಕಾರ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವರು, ಮಾನ್ಯ ಗೃಹ ಮಂತ್ರಿ ಅವರು ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿ ಒನ್ ಬೈ ಒನ್ ಸ್ಟೆಪ್ಸ್ ಗಳನ್ನ ತಗೋತಾ ಇದ್ದಾರೆ. ಮುಂಬರುವಂತ ದಿನಗಳಲ್ಲಿ ನಿಮಗೆ ಒಳ್ಳೆಯ ನ್ಯೂಸ್ಗಳು ಕೂಡ ವೇಟ್ ಮಾಡ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಡಳಿತದ ಪರವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಅಂತಂತಂದ್ರೆ, ಇವತ್ತು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಇಲ್ಲಿ ಸೇರಿದ್ದೀರಾ. ದಯವಿಟ್ಟು ತಮ್ಮ ಬೇಡಿಕೆಗಳು ಏನಿದೆ ನಮಗೆ ಜಿಲ್ಲಾಡಳಿತಕ್ಕೆ ಕೊಡಿ, ಅದನ್ನ ನಾವು ಸರ್ಕಾರಕ್ಕೆ ಮುಟ್ಟುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಆಮೇಲೆ ಏನು ಅಂತಂತಂದ್ರೆ, ಬರುವಂತ ದಿನಗಳಲ್ಲಿ ಸಾಕಷ್ಟು ರಿಕ್ರೂಟ್ಮೆಂಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಬಹಳ ನಿಶ್ಚಲವಾಗಿ ಕಾಣಿಸ್ತಾ ಇದೆ. ದಯವಿಟ್ಟು ತಾವು ಓದಿನಲ್ಲಿ ಗಮನ ಕೊಟ್ಟು ಕಷ್ಟಪಟ್ಟು ಓದಿ ತಾವು ಕೂಡ ಉಜ್ವಲ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಅಂತಂತೇಳಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತಂತೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್. ಎಲ್ಲ ವಿದ್ಯಾರ್ಥಿನಿಯರಿಗೆ ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಮುಂಜಾನೆ ಪ್ರತಿಭಟನೆ ಮಾಡುತ್ತಾ ನಾವು ಕುಳಿತಿದ್ದೀರಿ. ಮಾನ್ಯ SP ಸಾಹೇಬರು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಭೆಗೆ ಹೋಗಬೇಕಾಗಿತ್ತು. ಇವತ್ತು ತಾವೆಲ್ಲ ಪ್ರತಿಭಟನೆ ನಿಮಿತ್ತ ಅವರು ಕೂಡ ಉಳ್ಕೊಂಡಿದ್ದಾರೆ. ಅಡಿಷನಲ್ SP ಅವರು ಮುಂಜಾನೆ 6 ಗಂಟೆಗೆ ಅವರು ಹೋಗಬೇಕಾಗಿತ್ತು. ಅವರು ಕೂಡ ಇವತ್ತು ತಮ್ಮ ಪ್ರತಿಭಟನೆಗಾಗಿ ಇಲ್ಲಿ ಉಳ್ಕೊಂಡಿದ್ದಾರೆ. ಹೀಗಾಗಿ ತಾವು ಏನು ನೇಮಕಾತಿ ಆಗಬೇಕು ಅನ್ನುವಂಥದ್ದು ಮನವಿಯನ್ನು ಕೊಡ್ತಾ ಇದ್ದೀರಿ, ಅದನ್ನು ನಾವು ಸರ್ಕಾರಕ್ಕೆ ಕಳಿಸಿಕೊಡ್ತಾ ಇದ್ದೀವಿ. ಈಗಾಗಲೇ ತಾವು ಪ್ರತಿಭಟನೆ ಮೂಲಕ ಇಲ್ಲಿ ಹಲವಾರು ಜನರಲ್ಲಿ ಮಾತಾಡಿದರೆ ಕೇಳಿದ್ದೀವಿ. ಶ್ರೀನಾಥ್ ಅವರು, ಪೂಜಾರಿ ಅವರ ನೇತೃತ್ವದಲ್ಲಿ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ತಾವು ಭಾಗವಹಿಸಿದ್ರಿ. ಈಗಾಗಲೇ SP ಸಾಹೇಬರು ಜಿಲ್ಲಾ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳು ಮತ್ತು SP ಸಾಹೇಬರು ಆಧಾರ ಸ್ತಂಭಗಳಿದ್ದದ್ದು. ಮಾನ್ಯ SP ಸಾಹೇಬರೇ ಇಲ್ಲಿ ತಮ್ಮ ವೇದಿಕೆ ಬಂದಿದ್ದಾರೆ, ನಾನು ಕೂಡ ಬಂದಿದ್ದೀವಿ. ಇಡೀ ಎಲ್ಲ ಪೊಲೀಸ್ ಇಲಾಖೆಯು ಇಲ್ಲಿ ತಮ್ಮೊಂದಿಗೆ ಇದೆ. ಹೀಗಾಗಿ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದರೆ ಇಲ್ಲಿವರೆಗೂ ಮನವಿಯನ್ನು ನೀವು ಕೊಟ್ಟು ಇಲ್ಲಿವರೆಗೆ ಇದನ್ನು ಮುಕ್ತಾಯಗೊಳಿಸಬೇಕು ಅಂತ ಕೇಳ್ಕೊಳ್ತಾ ನಿಮ್ಮ ಮನವಿಯನ್ನು ನಾವು ಸರ್ಕಾರ ಕಳಿಸಿಕೊಡ್ತಾ ಇದ್ದೀವಿ. ದಯವಿಟ್ಟು ಯಾವುದೇ ಕಾನೂನನ್ನು ಕೈಗೆ ತೆಗೆದುಕೊಳ್ಳದೆ
ಶಾಂತ ರೀತಿಯಿಂದ ತಾವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಇದನ್ನ ನಾವು ಸರ್ಕಾರ ಕಳಿಸ್ಕೊಡ್ತಾ ಇದ್ದೀವಿ. ಎಸ್ ಪಿ ಸಾಹೇಬರು ಇಲ್ಲಿವರೆಗೂ ಸುದೀರ್ಘವಾಗಿ ಮಾತಾಡಿದ್ದಾರೆ. ನಾವು ಕೂಡ ಹಾಸ್ಟೆಲ್ನಿಂದ ಬಂದಂಥವ್ರು ನಿಮ್ಮ ಹಾಗೆ ನಾವು ಕೂಡ ಹಾಸ್ಟೆಲ್ದಲ್ಲಿ ಇದ್ದುಕೊಂಡು ಓದಿ ಈಗ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಪರೀಕ್ಷೆ ಬರೆದು ಈ ಹುದ್ದೆಯಲ್ಲಿ ನಾವು ಬಂದಿದ್ದೀವಿ. ಅದೇ ರೀತಿ ನಿಮಗೂ ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ನಮ್ಮದು ಆ ಭರವಸೆ ಇದೆ. ಹೀಗಾಗಿ ತಾವು ನೇಮಕಾತಿ ಆಗಬೇಕು ಅಂತೇಳಿ ಮತ್ತು ವಯಸ್ಸಿನಲ್ಲಿ ರಿಲ್ಯಾಕ್ಸೇಷನ್ ಕೇಳ್ತಾ ಇದ್ದೀರಿ. ಈ ಮನವಿಯನ್ನು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಮಾನ್ಯ ಎಸ್ ಪಿ ಸಾಹೇಬರು ಕೂಡ ಇಲ್ಲಿದ್ದಾರೆ. ಅದಕ್ಕಾಗಿ ತಾವು ಕೂಡ ಗೌರವಿಸಿ ನಮಗೆ ಮನವಿ ಪತ್ರ ಕೊಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ ಸರ್ಕಾರಕ್ಕೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆದಷ್ಟು ಬೇಗ ನೇಮಕಾತಿಯನ್ನು ಪ್ರಾರಂಭ ಮಾಡ್ಬೇಕು ಮತ್ತು ವಯೋಮಿತಿಯನ್ನು ಸಡಲಿಕೆ ಮಾಡ್ಬೇಕು. ಸರ್ ಸಿಎಂ ಸಿದ್ದರಾಮಯ್ಯ ಸರ್ ಏನ್ ಹೇಳಿದ್ದಾರೆ ಗೊತ್ತಾ? ಮೈಸೂರಲ್ಲಿ ಟ್ವೀಟ್ ಮಾಡಿದ್ದಾರೆ, SC ST OBC ಅವರಿಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ 33 ವರ್ಷ ಮಾಡ್ತೇನೆ, ಮತ್ತೆ GM ಇದ್ದವರಿಗೆ 30 ವರ್ಷ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇವಾಗ್ಲೇ ಒಂದ್ ವರ್ಷದ ಹಿಂದೆ ಹೇಳಿದ್ದಾರೆ. ನಾವು ಅವ್ರು ಹೇಳಿದಾರಂತೆ ನಾವು ಲೈಬ್ರರಿಯಲ್ಲಿ ಕುತ್ಕೊಂಡು ಓದ್ತಾ ಇದ್ದೀವಿ. ಅದನ್ನ ನಾವು ಬಿಟ್ಟಿದ್ವಿ. ನಮಗೆ ಕ್ರಾಸ್ ಆಗಿದೆ ಅಂತ ನಾವು ಓದೋದ್ ಬಿಟ್ಟಿದ್ವಿ. ಅವ್ರ ಆಸೆ ಹುಡ್ಸಿದಕ್ಕೆ ನಾವು ಇವಾಗ್ಲೂ ಮತ್ತೆ ಓದ್ತಾ ಇದ್ದೀವಿ. ನಿದ್ರೆ ಇಲ್ಲದೆ ನಾವು ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ಕೊಂಡು ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಿದ್ದಾರೆ. ಅವ್ರಿಗೆ ಏನ್ ಗೊತ್ತಾಗತ್ತೆ? 1 ರೂಪಾಯಿ ಕೂಡ್ಸಿ ನಮಗ್ ಕೊಡ್ಬೇಕಾದ್ರೆ ಅವ್ರಿಗೆ ಎಷ್ಟು ಕಣ್ಣಲ್ಲಿ ನೀರ್ ಬರುತ್ತೆ ಗೊತ್ತಾ? ಅವ್ರೇನ್ ಆರಾಮಾಗಿ ಅಲ್ಲಿ ಕುತ್ಕೊಂಡು ಒಂದ್ಸಲ ಟ್ವೀಟ್ ಮಾಡಿ ಹೇಳ್ಬಿಟ್ರು. ಆದ್ರೆ ಆ ಸರ್ಕಾರ ನಮಗ ವಯೋಮಿತಿ ಸಡಿಲಿಕೆ ಕೊಡ್ತಾರ ಅಂದ್ಬಿಟ್ಟು ನಾವ್ ಇಲ್ಲಿ ಆಸೆ ಮಾಡ್ಕೊಂಡ ಲೈಬ್ರರಿಯಲ್ಲಿ ಕುತ್ಕೊಂಡು ಓದ್ತಿದೀವಿ. ಅದಕ್ಕೆ ನ್ಯಾಯ ಬೇಡ್ವಾ ನಮ್ಗೆ? ಎಷ್ಟ್ ದಿನ ಅಂತ ನಾವು ಓದೋದು? ಸರ್ಕಾರ ನಾನು ಹೇಳೋದು ಇಷ್ಟೇ ಅಂದ್ರೆ, ನೀವು ಹೇಳಿದ ಹಾಗೆ SC ST OBC ಅವರಿಗೆ 33 ವರ್ಷ ಮಾಡ್ಬೇಕು ಪೊಲೀಸ್ ಕಾನ್ಸ್ಟೇಬಲ್ಗೆ. ಇದನ್ನ ನಮ್ಗೆ ಒಂದ್ ಚಾನ್ಸ್ ಅವಕಾಶವನ್ನು ಮಾಡಿಕೊಡ್ಬೇಕಂತ ನಾನು ಹೇಳೋಕೆ ಇಷ್ಟಪಡ್ತೇನೆ. ಅವಕಾಶ ಮಾಡಿದ ಕೂಡಲೇ ನಮ್ಗೇನ್ ಜಾಬ್ ಸಿಗಲ್ಲ. ಅಪ್ಲಿಕೇಶನ್ ಹಾಕಿದ ಕೂಡಲೇ ನಮ್ಗೇನ್ ಜಾಬ್ ಸಿಗಲ್ಲ. ಅದ್ರಲ್ಲಿ ಮುಂದೆ ತುಂಬಾ ಪ್ರೊಸೆಸರ್ಗಳು ಇರ್ತವೆ. ಅದ್ರಲ್ಲಿ ಫಿಸಿಕಲ್ ಮೆಡಿಕಲ್ ಮುಂದೆಲ್ಲ ಆಗ್ಬೇಕು. ನೀವು ನಮ್ಗೆ ಅವಕಾಶ ಮಾಡಿ ಕೊಡ್ಬೇಕು. ಈಗ ಕೊರೋನಾದಿಂದ 2-3 ವರ್ಷ ಕಾಲ್ ಮಾಡ್ಲಿಲ್ಲ. ಈಚೆಗೆ ಬಂದು ಎಲೆಕ್ಷನ್ ಆಯ್ತು, ಮತ್ತೆ ಮೀಸಲಾತಿ ಆಯ್ತು ಅಂತ 5-6 ವರ್ಷದಿಂದ ಸರಿಯಾಗಿ ಕಾಲ್ ಫಾರ್ಮ್ ಆಗಿಲ್ಲ. ನಮಗೆ ವಯೋಮಿತಿ ಸಡಿಲಿಕೆ ಬೇಕು. ನೀವು ಹೇಳಿದ ಹಾಗೆ SC ST OBC ಅವರಿಗೆ 33 ವರ್ಷ, ಸಾಮಾನ್ಯ ಅಭ್ಯರ್ಥಿಗೆ 30 ವರ್ಷ ಮಾಡ್ಬೇಕಂತ ನಾನು ಹೇಳ್ತೀನಿ. ದಯವಿಟ್ಟು ಇದನ್ನ ಗಮನಕ್ಕೆ ತಗೊಂಡು ನಮಗೆ ವಯೋಮಿತಿಯನ್ನು ಸಡಿಲಿಕೆ ಮಾಡಿ. ಇಷ್ಟೆಲ್ಲಾ ಹುಡುಗರು ಹುಡುಗಿಯರು ಬೀದಿಗೆ ಬಂದ ಪ್ರತಿಭಟನೆ ಮಾಡ್ತಿದಾರೆ ಅಂದ್ರೆ ಅವ್ರಿಗೆ ಕಷ್ಟ ಇರ್ಬೇಕಲ್ವಾ? ಅದಕ್ಕೆ ಮಾಡ್ತಿದಾರಲ್ವಾ? ಕಷ್ಟ ಇಲ್ದಿದ್ರೆ ನಾವ್ ಯಾಕೆ ಇಲ್ಲಿ ಬರ್ತಿದ್ವಿ? ನಮ್ಗೆ ತುಂಬಾ ಕಷ್ಟ ಇದೆ. ನಮ್ ಕಷ್ಟಕ್ಕೆ ಅಲ್ವಾ ನೀವು ಇರೋದು? ನಮ್ ಕಷ್ಟ ವಿದ್ಯಾರ್ಥಿಗಳ ಕಷ್ಟ ಅರ್ಥ ಮಾಡ್ಕೊಳಕ್ಕೆ ಇರೋದಲ್ವಾ? ದಯವಿಟ್ಟು ಈಗ್ಲಾರು ಏನೋ ಕಾಲ ಮಿಂಚಿಲ್ಲ, ಎಚ್ಚೆತ್ಕೊಳ್ಳಿ. ನಮಗೆ ಏನ್ ನೀವು ಹೇಳಿಕೆ ಕೊಟ್ಟಿದ್ರಲ್ಲ, ವಯೋಮಿತಿನ ಸಡಿಲಿಕೆ ಮಾಡಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಅನುಕೂಲ ಮಾಡಿ ಕೊಡ್ಬೇಕು. ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ ಅದೆಲ್ಲ ಫುಲ್ ಮಾಡ್ಬೇಕು. ಎಲ್ಲಾ ಬಡ ವಿದ್ಯಾರ್ಥಿಗಳಿಗೂ ಅನುಕೂಲ ಮಾಡಿ ಕೊಡ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇಸುದೇನಪ್ಪ ಅಂತಂದ್ರ 4-5 ವರ್ಷದಿಂದ ಕನ್ಫರ್ಮ್ ಆಗಿಲ್ಲ. 4-5 ವರ್ಷ ಕನ್ಫರ್ಮ್ ಆಗಿಲ್ಲ ಅಂತಂದ್ರ ಅಲ್ಲಿರೋ ಉದ್ಯೋಗ ಎಲ್ಲಿಗೆ ಹೋದು ಅಂತ ಬರೀ ಉದ್ಯೋಗ ಖಾಲಿ ಇದೆ ಉದ್ಯೋಗ ಅಂತ ಹೇಳ್ತಾರ. ಬಟ್ ಕರೆಕ್ಟ್ ಸಾಧ್ಯ ಯಾಕೆ ಲೇಟ್ ಮಾಡ್ತೀರಿ? ವಿಳಂಬ ಯಾಕೆ ಮಾಡ್ತಾ ಇದೀರ ಅಂತ ಸರ್ಕಾರ ಆರೋಗ್ಯ ಎತ್ತೆಚ್ಕೊಂಡು ಈ ವಿದ್ಯಾರ್ಥಿಗಳ ಅವ್ರ ಗೋಳು ಏನಂತ ಅರ್ಥ ಮಾಡ್ಕೊಂಡು ಇಲ್ಲಿ ಎಷ್ಟೋ ಒಂದು ಎಲ್ಲಿಲ್ಲ ತಂದೆ ತಾಯಿನ ಬಿಟ್ಟು ನಾವ್ ಹೆಣ್ಮಕ್ಳಿಗೆ ನಮ್ಗೆ ಇಲ್ಲಿ ಬಿಟ್ಟಿರೋದೇ ದೊಡ್ಡದೈತಿ ಇವಾಗ. ಯಾಕಂದ್ರೆ ನಾವು 4-5 ವರ್ಷದಿಂದ ಇಲ್ಲೇ ಕುತ್ಕೊಳ್ಳೋದಿದ್ರೆ ನಮಗೂ ಮದ್ವೆ ಅಂತ ಹೆಣ್ಮಕ್ಳ ಅಂದ್ಮೇಲೆ 100 ಕಷ್ಟ ಇರ್ತೈತಿ. ಅದ್ ಕಷ್ಟ ಅಂದ್ಮೇಲೆ ನಮ್ಗೆ ಮದ್ವೆ ಮಾಡ್ಬೇಕಂತ ಇರ್ತಾರೆ. ನಾವು ಅವ್ರ ಮನೆಯವ್ರಿಗೆ ವಿರುದ್ಧವಾಗ್ಕೊಂಡು ಬಂದು ಓದ್ತಾ ಇದೀವಿ. ಸರ್ಕಾರಕ್ಕೆ ಯಾಕೆ ನಮ್ಮ ಮನವಿ, ನಮ್ ಕಷ್ಟ ನಮ್ಮ ನೋವುಗಳು ಅರ್ಥನೇ ಆಗಲ್ವಾ? ಅರ್ಥ ಆಗ್ಬೇಕಾಗಿತ್ತು. ಇಷ್ಟೊತ್ತಿಗೆ 4-5 ವರ್ಷ ಬಿಡ್ತೀವಿ ಅಂತ ಇನ್ನು 1 ವರ್ಷದಿಂದ ಕಾಡ್ತಾ ಇದಾರೆ ಹೊರತು ಬಿಡ್ತಾ ಇಲ್ಲ. ಉದ್ಯೋಗ ಆಗ್ಲಿ ಖಾಲಿ ಇದೆ ಅಂತ ಹೇಳ್ತೈತಿ. ಬಟ್ ಆದ್ರೆ ಅಪ್ಲಿಕೇಶನ್ ಕರೀತಿಲ್ಲ. ಯಾವಾಗ ಕರೆಯೋರು ನೀವು? ನಾವ್ ಸತ್ ಮೇಲೆ ಕರೆಯೋದು? ನಾವ್ ವಿದ್ಯಾರ್ಥಿಗಳ ಸತ್ ಮೇಲೆ ಕರ್ತಾರೆ. ನಿಮ್ ಈಗಿನ ಪ್ರಜೆಗಳೇ ನಾಳೆ, ಈಗಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತೀರಿ ನೀವು. ಈಗಿನ ಮಕ್ಕಳು ನಾಳಿನ ಪ್ರಜೆಗಳಿಗೆ ನಾವು ಪ್ರಜೆಗಳಿಗೆ ನಾವು ಗೆಲ್ಲಿಸಿದೀವಿ ಅಂತ ನೀವು ಹೋಗಿದ್ರಿ. ಇಲ್ಲಿ ಪಕ್ಷಪಾತ ಬೇಡ. ಇಲ್ಲಿ ಯಾವುದೇ ಸರ್ಕಾರದ ಪಕ್ಷಪಾತ ಬೇಡ. ಆದ್ರೂ ನಮಗ್ ಉದ್ಯೋಗ ಬೇಕಷ್ಟೇ. ಆದಷ್ಟು ಬೇಗ ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಅಷ್ಟೇ, ನಮ್ಗೆ ಆದಷ್ಟು ಬೇಗ ನೀವೇನ್ ಮಾಡ್ರಿ, ಉದ್ಯೋಗನ ನಮ್ಗೆ ಆದಷ್ಟು ಬೇಗ ಕರೀರಿ. ನಮಗೂ ಇಲ್ಲಿರಕ್ ಕಷ್ಟ ಆಗ್ತಿದೆ. ಎಲ್ಲೆಲ್ಲ ನಾವು ನಿಜವಾಗ್ಲೂ ಮನೇಲಿರುವಾಗ ಎಲ್ಲಿ ಯಾವ ಕಡೆ ಊಟ ಮಾಡಿಲ್ಲ. ಇಲ್ಲಿ ಬಂದ್ಮೇಲೆ ನಮ್ಗೆ ಕಷ್ಟ ಏನಂದ್ರೆ ಒಂದೊತ್ತು ಊಟಕ್ಕೂ ಕೂಡ ಕಷ್ಟ ಆಗ್ತಿದೆ ಇಲ್ಲಿ ನಮಗೂ. ಯಾಕಂದ್ರೆ ಲೈಬ್ರರಿ ಕುತ್ಕೊಂಡು ಹೆಣ್ಮಕ್ಳು ಪ್ರಾಬ್ಲಮ್ 108 ಇರ್ತೈತಿ. ಮನೇಲಿ 100 ಕಷ್ಟ, ದುಡ್ಡು ಕೊಡ್ತಿಲ್ಲ ನಮ್ಗೆ ಓದಕ್ಕ. ನಿಮ್ ಮಕ್ಳಿಗೆ ಇದೇ ತರ ಬಿಡ್ತೀರಾ? ನಿಮ್ ಮಕ್ಳಿಗೆ ಈ ತರ ಬೀದಿಗಳಲ್ಲಿ ಬಂದು ಓದಕ್ಕ ಬಿಡಕ ಮಾಡ್ತೀರಾ ನೀವು? ನಿಮ್ ಮಕ್ಳು ಮಾತ್ರ AC ಕಂಟ್ರಿಯಲ್ಲಿ ಹೋಗಿ ಓದ್ಬೇಕು. ನಾವು ಬಡವ್ರ ಮಕ್ಕಳು. ಯಾಕಂದ್ರೆ ಮಿಡಲ್ ಕ್ಲಾಸ್ ಅಲ್ಲಿ ಉಳಿಬೇಕಾ? ಇಲ್ಲ ತಾನೆ? ನಾವು ಕೂಡ ಮುಂದೆ ಬರ್ಬೇಕು. ನಮ್ಮಿಂದನೇ ದೇಶ ಹೊರತು ನಿಮ್ಮಿಂದ ನಮ್ಮ ದೇಶ ಎಲ್ಲ ಸರ್ಕಾರ ಸ್ವಲ್ಪ ಎತ್ತೆಚ್ಕೊಳ್ಳಿ ಅಷ್ಟೇ. ನಿಮ್ಗಲ್ಲಿ ವಿನಂತಿ ಮಾಡ್ಕೊಳ್ಳೋದು ಅಷ್ಟೇ, ಏನಿಲ್ಲ. ನಮ್ಗೆ ಆದಷ್ಟು ಬೇಗ ಉದ್ಯೋಗನ ಅಪ್ಲಿಕೇಶನ್ ಕರೀರಿ. ನಮ್ಗೆ ಆದಷ್ಟು 6 ಮಂತ್ ನೀವು ಬಿಟ್ರೆ 1 ವರ್ಷನೂ ತಗೊಂಡ್ ಹೋಗ್ತೀರಾ. ನಮ್ಗೆ 1 ವರ್ಷ ನಿಮ್ಮ ಆಶ್ವಾಸನೆ ಬೇಡ. ನಮಗ್ ಸ್ಪಷ್ಟತೆ ಬೇಕಷ್ಟೇ. ನಿಮ್ಮ ಒಂದು ಸ್ಪಷ್ಟತೆ ನಮಗ್ ಬೇಕು. 1 ತಿಂಗಳು ಅಥವಾ 2 ತಿಂಗಳಲ್ಲಿ ನಮ್ಗೆ ಆಲ್ಮೋಸ್ಟ್ ಆಲ್ ಬೇಕಷ್ಟೇ ನಮಗೂ. ಈಗ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಮಾಡಿರಿ, ನಿಮ್ ಬೇಡಿಕೆ ಪೂರ್ಣ ಆಗ್ಲಿಕ್ಕಂದ್ರೆ ನಿಮ್ ಮುಂದಿನ ನಡೆ ಏನು? ಮುಂದಿನ ನಡೆ ಇನ್ನೂ ಹೋರಾಟ
ಮಾಡ್ತೀವಿ ಹಂಗೆ ಮುಂದೆ ಹೋಗ್ತಾನೆ ಇರುತ್ತೆ. ಇದನ್ನ ಎಲ್ಲಿವರೆಗೂ ನಮ್ಮ ಆಸೆ ಆಕಾಂಕ್ಷೆ ಈಡೇರೋದಿಲ್ವೋ ಅಲ್ಲಿವರೆಗೂ ಕೂಡ ಇದು ಹೋರಾಟ ಹಂಗೆ ಮುಂದುವರಿತಾನೆ ಇರುತ್ತೆ. ನನ್ನ ಹೆಸರು ಪರಮಾನಂದ್ ಅಂತ ಹೇಳ್ರಿ. ನಾವು ಪೊಲೀಸ್ ಆಸ್ಪಿರೆಂಟ್. ನಾವು ಈ ಹೋರಾಟ ಏನು ಎದಕ್ ಮಾಡಕತ್ತೀವಿ ಅಂದ್ರ ನಮ್ದು ಪೊಲೀಸ್ ವಯೋಮಿತಿ ಹೆಚ್ಚಿಗೆ ಮಾಡಾಕ ಮತ್ತೆ ಆದಷ್ಟು ಬೇಗ ನೇಮಕಾತಿ ಮಾಡಾಕ. ಈಗ ಸರ್ಕಾರದವರು ಕೇವಲ ಬರೀ 3 ವರ್ಷ ವಯೋಮಿತಿ ಹೆಚ್ಚಿಗೆ ಮಾಡಿದ್ರೆ ಅದ್ರ ವಿರುದ್ಧ ನಮ್ದು ಅಸಮಾಧಾನ ಅದ. ನಮ್ಗ ಸಾಮಾನ್ಯ ವರ್ಗಕ್ಕೆ 30 ಮತ್ತೆ SC/ST ವರ್ಗಕ್ಕೆ 33 ಮಾಡ್ಬೇಕಾಗಿ ಕಾಯಂ ಮಾಡ್ಬೇಕಾಗಿ ನಮ್ ವಿನಂತಿ ಅದ. ಅದನ್ನ ಸರ್ಕಾರ ಪರಿಗಣಿಸಿ ಕೇವಲ 3 ವರ್ಷ ಮಾಡ್ಯಾರ. ಅದ್ರ ವಿರುದ್ಧ ನಮ್ದು ಅಸಮಾಧಾನ ಅದ. ಅದ್ರ ಸಂಬಂಧ ಇಲ್ಲಿ ಹೋರಾಟ ಹಮ್ಮಿಕೊಂಡಿವಿ. ಸರ್ಕಾರ ಬೇಗನೆ ಇದನ್ನ ಪರಿಶೀಲನೆ ಮಾಡಿ ಸಾಮಾನ್ಯ ವರ್ಗಕ್ಕೆ 30 ಮತ್ತೆ SC/ST 33 ಪೊಲೀಸ್ ನೇಮಕಾತಿ ಮಾಡ್ಬೇಕಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಇವ್ರು ಮಾಡ್ಲಿಕ್ಕಪ್ಪ ಅಂದ್ರೆ ಮುಂದೆ ರಾಜ್ಯದಂತ ಹೋರಾಟ ಮಾಡ್ಬೇಕಂತೇಳಿ ನಾವು ಪ್ಲಾನ್ ಹಾಕೊಂಡಿದೀವಿ. ಇದು ಬೇಗ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿ ನಮ್ಮ ಮನವಿ. ಇದು ನಮ್ಮ ವಿಷಯಕ್ಕೆ ಇದು 2ನೇ ಹೋರಾಟ. ಮೊದಲು ಧಾರವಾಡದಲ್ಲಿ ಆಗಿದೆ, ಈಗ ಸೆಕೆಂಡ್ ಬಿಜಾಪುರದಲ್ಲಿ ಆಗಿದೆ. ಹಂಗೆ ತರ್ಡ್ ಮುಂದೆ ನಾವು ಶಿವಮೊಗ್ಗ, ಬಳ್ಳಾರಿ ಎಲ್ಲಾ ಕಡೆ ನಾವು ಹೋರಾಟ ಹಮ್ಮಿಕೊಂಡಿದೀವಿ. ನಾವು ವಿಧಾನಸೌಧ ಮುತ್ತಿಗೆ ಹಾಕ್ಬೇಕಂತ ಮಾಡೀವ್ರಿ. ಈಗ ಬೆರಟು ನಮ್ಮ ಹೋರಾಟ ಬೇಡಿಕೆ ನಾವು ವಿಧಾನಸೌಧ ಮುತ್ತಿಗೆ ಹಾಕೋರಿ. ಮುಂದೆ ವಿದ್ಯಾರ್ಥಿಗಳು ಯಾವ ಸಂಘಟನೆ ಬೆಂಬಲ ಪಡಿ ವಿದ್ಯಾರ್ಥಿಗಳ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸಂಘಟನೆಯಿಂದ ನಾವು ಮಾಡ್ತೀವಿ. ಮತ್ತೆ ಬೇರೆ ಯಾರು ಹೆಲ್ಪ್ ತಗೊಳಂಗಿಲ್ಲ. ನಾವು ವಿದ್ಯಾರ್ಥಿಗಳು ಹೋಗಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ನಮ್ಮ ಬೇಡಿಕೆ ಈಡೇರಿಸಲಿಕ್ಕೆ. ಪರಮಾನಂದ್ ಅಂತ ಹೇಳಿ. ಮಾನ್ಯ ಸಿದ್ದರಾಮಯ್ಯ ಸರ್, ನಾನು ನಿಮ್ಗೊಂದು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ದಯವಿಟ್ಟು 2020ರಲ್ಲಿ ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಮಾನ್ಯ ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿಯವರಿಗೆ ಒಂದು ಲೆಟರ್ ಅನ್ನ ಬರೀತೀರಿ. ಏನು ಬರೀತೀರಿ ಅಂತಂದ್ರ, ನಮ್ಮ ಸರ್ಕಾರ ಬಂದ್ರ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಯನ್ನ SC/ST 33, ಜನರಲ್ ಕೆಟಗಿ 30 ಮಾಡ್ತೀನಿ ಅಂತೇಳಿ ನೀವು ಕೊಟ್ಟಂತ ಹೇಳಿಕೆ ಇದು. ನೀವು ಬರೋಕೊಟ್ಟಿರಿ. ಅವತ್ತೇನಂದ್ರಿ, ನಮ್ಮ ಸರ್ಕಾರ ಬಂದ್ರೆ ನಾವು 33 ಮಾಡ್ತೀನಿ ಅಂದ್ರಿ. ಸ್ವಾಮಿ, ನಿಮ್ ಸರ್ಕಾರ ಇದೆಯಲ್ಲ, 3 ವರ್ಷ ಆಯ್ತು ಬಂದು, ಏನ್ ಮಾಡ್ತಾ ಇದ್ದೀರಿ? 3 ವರ್ಷ ಆಯ್ತು, ಏನ್ ಮಾಡ್ತಾ ಇದ್ದೀರಿ? 3 ವರ್ಷ ಕೇಳಿ ಎಲ್ಲ ವಿದ್ಯಾರ್ಥಿಗಳನ್ನ ಬಂದ್ರಿ. ಇದೇ ಇತ್ತೀಚೆಗೆ 1 ವಾರದ ಹಿಂದೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡ ಧಾರವಾಡದಲ್ಲಿ ಹೇಳಕೊಂಡಿದ್ದಾನೆ. ಯಾರಿಗೆ ಕೊಡ ಅವ್ರ ತಂದೆ ತಾಯಿಗೆ ಅವ್ರ ಮಕ್ಕಳು ತಂದ್ಕೊಳ್ಳೋ ತಾಕತ್ ನಿಮ್ಗಿದೆಯಾ? ತಾಕತ್ತಿದೆಯಾ? 3 ವರ್ಷ ಆಯ್ತು ಕೋವಿಡ್ ಅಂತ ಹೇಳಿ ನಮ್ಮ ವಯೋಮಿತಿ ಅಲ್ಲೇ ಕಳೆದೋಯ್ತು. ಇತ್ತೀಚೆಗೆ ಏನೋ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಿಸಿಂದ ಭರವಸೆ ಇಟ್ಟು ಕೂತಿದೀವಿ. ಒಳ ಮೀಸಲಾತಿ ಅಂತ ಹೇಳಿ 1 ವರ್ಷವನ್ನ ಕಡಿಮೆ ಮಾಡಿದ್ರು. ಅಲ್ಲಿ 1 ವರ್ಷ ವಯೋಮಿತಿ ಕಳೆದ್ರು. 27 ದಿನಕ್ಕೆ 200 ತಿಂಗಳಿಂದ ವಯೋಮಿತಿ ನಮಗೆ ಬರಲ್ಲ. ಈಗ ಏನೋ ಒಂದ್ಸಲ ವಿದ್ಯಾರ್ಥಿಗಳನ್ನ ಕಳೆದ ವರ್ಷಕ್ಕೆ 3 ವರ್ಷ ವಯೋಮಿತಿ ಕೊಟ್ಟು ಅದನ್ನ ಇಲ್ಲಿಗೆ ಎಂಡ್ ಮಾಡಾಕ್ತೀರಿ. ಸ್ವಾಮಿ, ನಾವು ಕೇಳ್ತಾ ಇರೋದು 5 ವರ್ಷ ವಯೋಮಿತಿ. ಸ್ವಾಮಿ, 5 ವರ್ಷದಿಂದ ಯಾವ ನೇಮಕಾತಿ ಇಲ್ಲ, ಯಾವ ನೇಮಕಾತಿ ಮಾಡಿರಿ? ಇಂದಿನ ಬಿಜೆಪಿ ಸರ್ಕಾರದ ಇದ್ರ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಹೆಚ್ಚಿಗೆ ಮಾಡ್ತೀನಿ ಅಂತ 3 ವರ್ಷ ನೀವು ಹೇಳಿದ್ರಿ. ಈಗ 3 ವರ್ಷ PSC ಹಗರಣ, ಒಳ ಮೀಸಲಾತಿ, ಕೋವಿಡ್ ಎಲ್ಲ ಇಟ್ಕೊಂಡ್ರಿ. ಏನ್ ಮಾಡ್ತಾ ಇದ್ದೀರಿ ನೀವು? ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ. ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಪೊಲೀಸ್ ಕಾನ್ಸ್ಟೇಬಲ್? 35, 34, 37 ಇದೆ. 75 ವರ್ಷದಲ್ಲಿ ರಾಜಕೀಯ ಇದೆ. 30 ವರ್ಷ ಬಂದ್ರೆ ಹೆಂಗ್ ಮುದುಕರು ಹೆಂಗ್ ಆಗ್ತಾರೆ? ಆದ್ರೆ ಅದಕ್ಕೆ ಆದ ಹೋರಾಟ ಇದೆ, ಅದಕ್ಕೆ ಆದ ಫಿಸಿಕಲ್ ಇದೆ. ಯಾವ ಫಿಟ್ ಆಗ್ತಾನೆ ಒಳಗೆ ಹೋಗ್ತಾನೆ, ಫಿಟ್ ಇಲ್ಲ ನಮ್ಮ ಮನೆಗೆ ಹೋಗ್ತಾನೆ. ಅದಕ್ಕೆ ನಾವು ಒಂದೇ ಹೇಳಕತ್ತೀನಿ, ಬೇರೆ ಬೇರೆ ರಾಜ್ಯದ ಕಾನ್ಸ್ಟೇಬಲ್ ವಯೋಮಿತಿ ಎಷ್ಟಿದೆ ಗೊತ್ತಾ? ಮಹಾರಾಷ್ಟ್ರ 18 ವರ್ಷ ಸ್ಟಾರ್ಟ್ ಆಯ್ತಂದ್ರೆ ಜನರಲ್ ಕ್ಯಾಟಗರಿ 31, SC/ST OBC 33 ಇದೆ ಮಹಾರಾಷ್ಟ್ರದಲ್ಲಿ. ಮಧ್ಯಪ್ರದೇಶದಲ್ಲಿ 33, ಜನರಲ್ 38 SC/ST ಇದೆ. ಗುಜರಾತ್ 30, 33, ತೆಲಂಗಾಣ 31, 33, ಕೇರಳ 34, 33, ಕರ್ನಾಟಕ ಮಾತ್ರ 27. ಅದಕ್ಕೆ ನಾವು ಯಾವುದೇ ಸರ್ಕಾರಕ್ಕೆ ನಿಂದನೆ ಆಗಲಿ ನಾನು ಕೇಳಲ್ಲ. ನಾನು ಕೇಳ್ತಾ ಇರೋದೊಂದು ನ್ಯಾಯಯುತ ಬೇಡಿಕೆ ಅದ. ಅದಕ್ಕೆ ನಾವು ಮಾನ್ಯ ಸಿದ್ದರಾಮಯ್ಯ ತುಂಬಾ ಬಡವರ ಕಾಳಜಿ ಅಂತ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಮಾತ್ರ. ಅದಕ್ಕೆ ನಾವು ಏನು ಬೇಡಿಕೆ ಮಾಡ್ತೇವೆ ಅಂದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಯನ್ನ SC/ST ಗೆ 33, ಜನರಲ್ ಕೆಟಗಿಗೆ 30 ಮಾಡಿ ಅಂತೇಳಿ ದಯವಿಟ್ಟು ನೀವು ಮಾಡಿದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ ಫೋಟೋ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂತೂ ಗ್ಯಾರಂಟಿ ಇದನ್ನ ನನ್ನ ಭರವಸೆ ಅಲ್ಲ. ಎಲ್ಲಾ ವಿದ್ಯಾರ್ಥಿ ಪರವಾಗಿ ನಾನು ಬೇಡಿಕೆ ಮುಖಾಂತರ ಕೊಡ್ತಾ ಇದ್ದೀವಿ. ದಯವಿಟ್ಟು ಅದರ ಜೊತೆಗೆ ನಮ್ದೊಂದು ಇನ್ನೊಂದು ಬೇಡಿಕೆ ಏನಿದೆ, ದಯವಿಟ್ಟು ವಿದ್ಯಾರ್ಥಿಗಳು ತಿಂಗಳ 4,000 ರೂಪಾಯಿ ಖರ್ಚು ಮಾಡಿ ತುಂಬಾ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಒಳ ಮೀಸಲಾತಿಯನ್ನು ಬೇಗ ಕಂಪ್ಲೀಟ್ ಮಾಡಿ, ದಯವಿಟ್ಟು ನೇಮಕಾತಿಯನ್ನು ಪ್ರಾರಂಭಿಸಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಈ ಬೇಡಿಕೆಯನ್ನು ಈಡೇರಿಸಿ ಅಂತ ಹೇಳಿ ನಾನೊಂದು 2 ಮಾತುಗಳ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ. ನಾವ್ಯಾರು
ಉದ್ಯೋಗ ಬೇಕು ಅಂತ ಹೋರಾಟ ಮಾಡ್ತಿದ್ದೇವೆ. ಬಡವರು, ಕಾರ್ಮಿಕರು, ಶೋಷಿತ ವರ್ಗದ ಮಕ್ಕಳು, ನಾವು ಕರ್ತಕ್ಕಂಥ ಇಂಡೈರೆಕ್ಟ್ ಟ್ಯಾಕ್ಸ್ ಮೇಲೆ ಈ ದೇಶದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಇವರು ಬಂಡವಾಳಶಾಹಿಗಳು, ಸಾಮ್ರಾಜ್ಯಶಾಹಿಗಳು ಬೂಟ್ ಪಾಲಿಸ್ ಮಾಡ್ತಾ ಇದಾರ. ಸಾಮ್ರಾಜ್ಯಶಾಹಿಗಳು ಬೂಟ್ ಪಾಲಿಸ್ ಮಾಡ್ತಾ ಇದಾರ. ಕೋಟಿ ಕೋಟ್ಯಾಂತರ ಲಕ್ಷ ಅವ್ರಿಗೆ ಸಬ್ಸಿಡಿ ಕೊಡ್ತಾರ, ಮನ್ನಾ ಮಾಡ್ತಾ ಇದಾರ. ಆ ಹಣ ಇವತ್ತು ಉದ್ಯೋಗ ಸೃಷ್ಟಿಸಬೇಕು, ಬೇರೆಯವರ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ವಯೋಮಿತಿಯನ್ನ ಕೇವಲ 3 ವರ್ಷ ಸಡಿಲಿಕೆ ಮಾಡೋದು ಸಾಲಲ್ಲ. ಯಾಕೆ ಸಾಲಲ್ಲ ಅಂದ್ರೆ ಈ ಗೌರ್ಮೆಂಟ್ ಒಳ ಮೀಸಲಾತಿ ಹೆಸರಲ್ಲಿ ನೇಮಕಾತಿ ಮಾಡ್ಕೊಳ್ಳಲ್ಲ. ಇವ್ರ ಹಿಂದಿನ ಗೌರ್ಮೆಂಟ್ ಕೋವಿಡ್ ಹೆಸರಲ್ಲಿ ನೇಮಕಾತಿ ಮಾಡ್ಕೊಳ್ಳಲ್ಲ. ಇದು ರಾಜ್ಯ ಸರ್ಕಾರದ ಹಗರಣ. ಕೇಂದ್ರ ಸರ್ಕಾರದವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ 1 ವರ್ಷಕ್ಕ 2 ಕೋಟಿ ಉದ್ಯೋಗ ಹೇಳಿದ್ರು. 11 ವರ್ಷ ಆಯ್ತು, 22 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಏನ್ ಮಾಡ್ತಾರ? ಜವಾಬ್ದಾರಿತ ಸಚಿವರು, ಸಂಬಂಧಪಟ್ಟವರು ಉದ್ಯೋಗ ಕೇಳಿದ್ರೆ ಸುಮ್ಮನೆ ಕೇಳ್ತಾರ. ಸ್ನೇಹಿತರೆ, ನಾವು ಇವತ್ತು ಯುವ ಸಮುದಾಯ ಒಂದಾಗಬೇಕು, ಒಗ್ಗಟ್ಟಾಗಬೇಕು. ನಮ್ಮ ಒಗ್ಗಟ್ಟಿನಲ್ಲಿ ಬಲ ಇದೆ. ಇಂದಲ್ಲ ನಾಳೆ ಗೆದ್ದೇ ಗೆಲ್ತೇವೆ. ಒಂದು ವೇಳೆ ಜವಾಬ್ ಕೊಡಕ್ಕಾಗಿಲ್ಲ ಅಂದ್ರೆ ಜವಾಬ್ದಾರಿ ಜೈಲ್ ಅಂತಾರೆ ನಾವು ಘೋಷಣೆ ಹಾಕ್ಬೇಕಾಗಿದೆ. ಯಾಕೆ ಜೈಲು ಅಂತ ಹೇಳ್ತೀನಿ ಅಂದ್ರೆ ಜೈಲ ಇರ್ತಕ್ಕಂಥ ಪ್ರಜ್ವಲ ರೇವಣ್ಣಿಗ 1 ದಿವಸಕ್ಕೆ 625 ರೂಪಾಯಿ. ಸ್ನೇಹಿತರೆ, ನಾವು ಪ್ರಾಮಾಣಿಕವಾಗಿ ಡಿಗ್ರಿ ಮುಗಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋಚಿಂಗ್ ತೆಗೆದುಕೊಂಡು ಹಗಲ ರಾತ್ರಿ 24x7 ಲೈಬ್ರರಿಯಲ್ಲಿ ಅಧ್ಯಯನ ಮಾಡ್ತೇವೆ. ಇಷ್ಟೆಲ್ಲ ಮಾಡೋದು ಕೂಡ ಸರ್ಕಾರದವರು ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ಭ್ರಷ್ಟಾಚಾರ ಸೇರಿ ಅಲ್ಪ ಸ್ವಲ್ಪ ನಡೀತಕ್ಕಂಥ ನೇಮಕಾತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡ್ತಾರ. ಈ ನೇಮಕಾತಿ ಹಗರಣ ನಿಲ್ಲಬೇಕು, ಖಾಲಿ ಉದ್ಯೋಗ ಭರ್ತಿ ಮಾಡಬೇಕು. ಈ ಹೋರಾಟಕ್ಕೆ ಎಐಡಿಗಳು, ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಸಂಪೂರ್ಣ ನಿಮ್ ಜೊತೆ ಇರ್ತೇವೆ. ಎಲ್ಲರಿಗೂ ನಾವು ಸಿದ್ಧ ಇರ್ತೇವೆ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಸಂಘಟನೆಗಳಂತ ಶ್ರೀನಾಥ್ ಪೂಜೆ ಅವರಿಗೆ, ಅಕ್ಷಯ್ ಅವರಿಗೆ ಎಲ್ಲರಿಗೂ ಹೋರಾಟ ಪರವಾಗಿ ಅಭಿನಂದನೆಗಳು. ನಿಮ್ಮ ಧ್ವನಿ ದೊಡ್ಡ ಮಟ್ಟದಲ್ಲಿರಬೇಕು. ನಿಮ್ಮ ಧ್ವನಿ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಇನ್ನೇನು 4 ವರ್ಷಗಳಿಂದ ವಿದ್ಯಾರ್ಥಿ ಯುವಜನರಿಗೆ ಮತ್ತು ಸ್ಪರ್ಧಾತ್ಮಕ ಯುವಕರಿಗೆ ಏನು ಉದ್ಯೋಗ ನೀಡ್ತಾ ಇಲ್ಲ ಸರ್ಕಾರ, ಅದನ್ನು ಮತ್ತೆ ಏನು ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ವಯೋಮಿತಿಯನ್ನು ಜಾಸ್ತಿ ಮಾಡಬೇಕಂತೇಳಿ ನಾವೇನು ಹೋರಾಟ ಮಾಡಿದ್ವಿ. ಆ ಹೋರಾಟ ಇವತ್ತು ಯಶಸ್ವಿಯಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಯುವಜನರು ಇವತ್ತು ಇಡೀ ಬಿಜಾಪುರವನ್ನು ಬಂದ್ ಮಾಡುವ ಮೂಲಕ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂಥ ಒಂದು ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ನಾವಿವತ್ತು ಸರ್ಕಾರಕ್ಕೆ ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ನಾವು ಈ ದೇಶವನ್ನು ಕಟ್ಟಲಿಕ್ಕೆ ಇವತ್ತು ಓದ್ತಾ ಇದ್ದೀವಿ, ಬರಿತಾ ಇದ್ದೀವಿ, ಶ್ರಮ ಪಡ್ತಾ ಇದ್ದೀವಿ. ನಮ್ಮ ತಂದೆ ತಾಯಿಗಳು ಕೂಡ ಕಷ್ಟಪಟ್ಟು ಅವರು ದುಡಿದಿರ್ತಕ್ಕಂಥ ಬೆಲೆಯಲ್ಲಿ ನಮಗೆ ಇವತ್ತು ಓದ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನೀವು ಸರ್ಕಾರದವರು ಇವತ್ತು ನಮಗೆ ಉದ್ಯೋಗವನ್ನು ನೀಡದೆ ನಮ್ಮ ಒಂದು ವಯೋವನವನ್ನು, ನಮ್ಮ ಒಂದು ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀರಿ. ಈ ಕೆಲಸ ಮಾಡಬಾರ್ದು. ನಮಗೆ ಇವತ್ತು ಒಂದು ಒಳ್ಳೆಯ ಉತ್ತಮವಾದಂಥ ಭವಿಷ್ಯ ಕೊಡುವಂಥ ನಿಟ್ಟಿನಲ್ಲಿ ನೀವು ಇವತ್ತು ಸರ್ಕಾರವನ್ನು ನಡೆಸಬೇಕು. ಅದಕ್ಕಾಗಿ ನಾವು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೋರಾಟವನ್ನು ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನೀವೇನಾದರೂ ಸರ್ಕಾರಿ ಉದ್ಯೋಗಗಳನ್ನು ಪ್ರತಿಷ್ಠಿತವಾಗಿ ಇವತ್ತು ವಯೋಮಿತಿಯನ್ನು ನಿಗದಿಪಡಿಸಿ ಮತ್ತು ಕಾಯಂ ಭರ್ತಿ ಬ್ಯಾಕ್ಲಾಗ್ ಭರ್ತಿ ಮೀಸಲಾತಿಯನ್ನು ಎಲ್ಲವನ್ನು ಹೊರತುಪಡಿಸಿ ಇವತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಗಳನ್ನು ನೀಡುವ ಮೂಲಕ ನಮಗೆ ಇವತ್ತು ಉದ್ಯೋಗ ನೀಡಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇವತ್ತು ಪ್ರಾರಂಭ ಮಾಡಿರ್ತಂಥ ಹೋರಾಟ ವಿಧಾನಸೌಧ ಮುತ್ತಿಗೆ ಹಾಕುವವರೆಗೂ ಹೋರಾಟ ನಿರಂತರವಾಗಿರುತ್ತಂತೇಳಿ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೇನೆ. ನಾವು ಗಾಂಧಿ ಸರ್ಕಲಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಇವತ್ತು ಬೃಹತ್ ಪ್ರತಿಭಟನೆ ಮತ್ತು ಯುವ ಜನಾಕ್ರೋಶ ಅಂತೇಳಿ ಇವತ್ತು ಹೋರಾಟವನ್ನು ಮಾಡಿದ್ದೇವೆ. ಸುಮಾರು 15ರಿಂದ 20 ಸಾವಿರ ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ರು. ಯಾಕೆ ಭಾಗಿಯಾಗಿದ್ರಪ್ಪ ಅಂತಂದರೆ ಅವರ ಒಂದು ನೋವನ್ನು, ಅವರ ಒಂದು ಅಳುವನ್ನು, ಅವರು ಪಡ್ತಿರ್ತಕ್ಕಂಥ ಕಷ್ಟವನ್ನು ಇವತ್ತು ಸರ್ಕಾರಕ್ಕೆ ಮುಟ್ಟಿಸಬೇಕು. ನಮಗೂ ಕೂಡ ಈ ಒಂದು
ದೇಶದಲ್ಲಿ ಸಮಾನತೆ ಸಿಗಬೇಕು, ಸಮಾನತವಾದಂಥ ಒಂದು ಅವಕಾಶಗಳು ಸಿಗಬೇಕು, ಸಮಾನತವಾದಂಥ ಉದ್ಯೋಗಗಳನ್ನ ಸಿಗಬೇಕನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಹೋರಾಟವನ್ನು ಮಾಡಿದ್ದೀವಿ. ಈ ಹೋರಾಟ ಇವತ್ತೇ ಪ್ರಾರಂಭವಾಗಿದೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಯುವಜನರ ಕೂಡಿಸುವಂಥ ಮೂಲಕ ಮತ್ತು ಪ್ರತಿಧ್ವನಿಸುವಂಥ ಮೂಲಕ ನಾವು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡ್ತಾ ಇದ್ದೀವಿ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ.